ಈ ನಾಯಕತ್ವದ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯ ಏನು ಸರ್? ಇರೋದು ಹೆಂಗಿದೆ ಹಂಗೆ ನಡ್ಕೊಂಡು ಹೋಗ್ಲಿ, ನಾಳೆ ಗೊಂದಲ ಸೃಷ್ಟಿ ಮಾಡಬಾರ್ದು ಅನ್ನುವಂಥದ್ದು ಏನಾದರೂ ಇದೆಯಾ ತಮ್ಮ ಮನಸ್ಸಲ್ಲಿ? ನೋಡಿ, ಅದು ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿದ್ರು ಕೂಡ ನಾಲ್ಕು ಗೋಡೆ ಮಧ್ಯ ನಾವು ವರಿಷ್ಠರು ಕೇಳಿದಾಗ ಕೊಡುವಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಬಟ್ ಅಲ್ಲಿಯವರೆಗೂ ನಾವು ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡಬೇಕು. ಏನು ಮಾತುಕತೆ ಆಗಿದೆ ಅದು CM, DCM ಮತ್ತು ವರಿಷ್ಠರಿಗೆ ಗೊತ್ತಿದೆ. ಅವರು ಸರಿಯಾದ ಸಂದರ್ಭದಲ್ಲಿ ಅದನ್ನು ಏನೋ ಒಂದು ತೀರ್ಮಾನ ತಗೊಳ್ತಾರೆ, ಮಾತುಕತೆ ಆಗಿದ್ದರೆ ಅದ್ರ ಪ್ರಕಾರವಾಗಿ. ನಮಗೆ ಇಬ್ಬರು ಅಸೆಟ್ಸೆ. ಸಿದ್ದರಾಮಯ್ಯನವರು ಬಹುಶಃ ಇತ್ತೀಚಿನ ಒಂದು 2-3 ದಶಕಗಳಲ್ಲಿ ನೋಡಿದರೆ ಆಡಳಿತದ ಸಂಪೂರ್ಣ ಅರಿದು ಕುಡಿದಿರುವಂಥದ್ದು, ಆರ್ಥಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿರುವಂಥವ್ರು, ಮತ್ತು ಅಷ್ಟೇ ಜನಗಳ ನಾಡಿ ಮಿಡಿತದ ಸಂಪೂರ್ಣ ಹಿಡಿತಾ ಇರುವಂಥವರು. ಇಷ್ಟು ಸಮ್ಮಿಲನ ಇತ್ತೀಚಿನ ದಶಕಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ. ರಿಪೀಟ್ ಮಾಡಿ ಅಂದರೆ ಬೇಕಾದ್ರೆ ರಿಪೀಟ್ ಮಾಡ್ತಾರೆ. ಇಷ್ಟು ಕಾಂಬಿನೇಷನ್, ಆಡಳಿತ ಅರಿದು ಕುಡಿದಿರುವಂಥವರು, ಆರ್ಥಿಕ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ನಿಸ್ಸೀಮರು, ಮತ್ತು ಜನಗಳ ಮನಸ್ಸಿನಲ್ಲಿ ಒಬ್ಬ ಜನನಾಯಕನಾಗಿ ಉಳಿದಿರುವಂಥ ಈ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ ಸಿಗೋದಿಲ್ಲ. ಅಪರೂಪದ ಕಾಂಬಿನೇಷನ್, ಅಪರೂಪ ಇದು, ರೈಟ್? ಹಾಗಂತೇಳಿ DK ಶಿವಕುಮಾರ್ ಅವರು ಕೂಡ ಆರ್ಗನೈಸೇಷನ್ನು, ಸಂಘಟನೆ ಅಂತ ಬಂದಾಗ ಅವ್ರಿಗೆ ಇನ್ನು ಯಾವ ಪಾರ್ಟಿಯಲ್ಲೂ ಯಾರೂ ಸಮಾನಾಂತರ ಇಲ್ಲ. ಎರಡನೇದು, ಏನಾದರೂ ಒಂದು ಗುರಿ ಇಟ್ಟರೆ ಗುರಿ ಸಾಧನೆ ಮಾಡೋವರೆಗೂ ಅವಿರತವಾಗಿ ಹಗಲು ರಾತ್ರಿ ಆರೋಗ್ಯ ಕೆಡಿಸ್ಕೊಂಡು ಕೆಲಸ ಮಾಡುವಂಥ ಗುಣ ಅವರು. ಅದು ಕೂಡ ಶಿವಕುಮಾರ್ಗೆ ಸರಿಸಾಟಿ ಮತ್ತೊಬ್ಬರು ಇಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ. ಸೊ ಇವರಿಬ್ಬರು ಏನೇ ಇದ್ರು ನಮ್ಮ ಭವಿಷ್ಯ, ಇವರಿಬ್ಬರ ಕಾಂಬಿನೇಷನ್ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ಅವ್ರಿಲ್ದೇನೂ ಆಗಲ್ಲ, ನಮಗೆ ಇವ್ರಿಲ್ದೇನೂ ಆಗಲ್ಲ. ಸಂದೇಶ ನಮ್ಮದು ಅನಿವಾರ್ಯ. ಇಬ್ಬರು ಸೇರಿದರೆ ಮಾತ್ರ ನಮ್ಮ ಭವಿಷ್ಯ ರಾಜ್ಯಕ್ಕೂ ಒಳ್ಳೇದಾಗುತ್ತೆ ಅಂತ ನಾವು ನಂಬಿರುವಂಥದ್ದು. ಮತ್ತು ಇವತ್ತು ನೀವು ಬೇರೆ ಪಾರ್ಟಿಗಳಲ್ಲಿ ನೋಡಿ, ನಾನು ಸುಮ್ಮನೆ ನಮ್ಮ ಪಾರ್ಟಿ ಅಂತ ನನಗೆ ನಾನೇ ತುತ್ತೂರಿ ಊದ್ಕೊಳ್ಳೋದು ಅಂತಲ್ಲ, ಈ ಲೆವೆಲ್ಗೆ ಬೆಳೆದಿರುವಂಥ ನಾಯಕತ್ವ ಬೇರೆ ಪಾರ್ಟಿಯಲ್ಲೂ ಇಲ್ಲ. ಲೆಟ್ ಅಸ್ ಬಿ. ಇಲ್ಲ, ನೀವು ಹೇಳೋದು ಸರಿ ಇಲ್ಲ ಕೃಷ್ಣ ಬೈರೇಗೌಡ್ರೆ ಅಂದರೆ ಹೇಳಿ, ಕರೆಕ್ಟ್ ಮಾಡಿ. ನಾಳೆ ನನಗೆ ಅದಲ್ಲ, ನಾಳೆ ಅದೇ ಮಾರಕ ಆಗಬಾರ್ದು ಅಂತ ಅಷ್ಟೇ. ಕರೆಕ್ಟ್, ಅದನ್ನು ಒಪ್ಕೊಳ್ತೇನೆ. ಯಾಕಂದರೆ ಒಳ್ಳೆಯದೇನೆ ನಾಳೆ ಇನ್ನೊಂದು ರೀತಿಯಾಗಿ ಪರಿಣಾಮ ಆಗಬಾರ್ದು ಅಂತ. ಸೊ ಇವರಿಬ್ಬರು ನಮಗೆ ಬೇಕೇ ಬೇಕಾಗಿರುವಂಥವರು, ರೈಟ್? ಇವರಿಬ್ಬರು ಕಾಂಬಿನೇಷನ್ ಇದ್ದರೆ ನಮಗೂ ಒಳ್ಳೇದಾಗುತ್ತೆ, ರಾಜ್ಯಕ್ಕೂ ಒಳ್ಳೇದಾಗುತ್ತೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದೆಲ್ಲ ಹೇಳಿ ಬರೀ ಇವರೇನು ಇವ್ರ ಲೀಡರ್ಗಳನ್ನ ಹೊಗಳ್ತಾ ಇದ್ದಾರೆ, ಬರೀ ಇದು ಹೊಗಳಬಟ್ಟತನ ಅಂತ ನೀವು ಅಂದ್ಕೊಳ್ಳೋದು ಅಂತಲ್ಲ. ಸೆಕೆಂಡ್ ಲೈನ್ಗೆ ಬಂದರೂ ಕೂಡ ನಮ್ಮಲ್ಲಿ ಇರುವಷ್ಟು ಕ್ವಾಲಿಟಿ ಇನ್ನು ಯಾವ ಪಾರ್ಟಿಯಲ್ಲೂ ಇಲ್ಲ. ನಾನು ಇವರು ಅವರು ಅಂತ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಈ ಸೆಕೆಂಡ್ ಲೈನು ಬೆಂಚ್ ಸ್ಟ್ರೆಂತ್ ನಮ್ಮದು ಏನಿದೆ, ಬೆಸ್ಟ್ ಕ್ವಾಲಿಟಿ ಇದೆ. ಯಾವುದೇ ಪಾರ್ಟಿಗೆ ಕಂಪೇರ್ ಮಾಡಿದರೂ ಕೂಡ ಕ್ವಾಲಿಟಿ ಲೀಡರ್ಸು, ಕ್ವಾಲಿಟಿ ಮಿನಿಸ್ಟರ್ಸು ನಮ್ಮಲ್ಲಿ ಇದ್ದಾರೆ. ಸೊ ಇಷ್ಟೆಲ್ಲ ಕಾಂಬಿನೇಷನ್ ಇಟ್ಕೊಂಡು ನಾವು ಏನೋ ಒಂದಷ್ಟು ನಮ್ಮಿಂದ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಲ್ಟಿಮೇಟ್ಲಿ, ಅಷ್ಟೇ. ಯಾಕಂದ್ರೆ ಹಿರಿಯರು ಏನು ಮಾಡ್ತಾರಲ್ಲ ಅದನ್ನ ಸೆಕೆಂಡ್ ಲೈನ್ನವರು ಫಾಲೋ ಮಾಡಿಬಿಟ್ರೆ ಹೌದು ಬಹಳ ಕಷ್ಟ. ಇವತ್ತು ನೋಡಿ, ಸೆಕೆಂಡ್ ಲೈನ್ನವರೇ ಜಾಸ್ತಿ ಮಾತಾಡ್ತಿರೋದು. ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅಂದಂಗೆ ಅವ್ರೇನಾದ್ರು ಹಾದಿ ತಪ್ಪಿಸ್ಬಿಟ್ರೆ ಗತಿ ಏನು? ನಾಳೆ ಓವರ್ ಆಲ್ ಎಲ್ಲಿ ದುರ್ಬಲ ಆಗೋಗ್ಬಿಡುತ್ತೆ ಅನ್ನುವಂಥ ಒಂದು ಭಯ ಇದೆ. ಇಷ್ಟೆಲ್ಲ ಇರೋವಾಗ ಎಲ್ಲೋ ಒಂದ್ ಕಡೆ ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು. ಅದು ನಮ್ಮಗಳ ಎಲ್ಲರ ಜವಾಬ್ದಾರಿ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ.